ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಗಮನಕ್ಕೆ. ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಹೋಸ್ಟ್ ಶಮ್ಸ್. ಮತ್ತೆ ಒಂದು ಸಾರಿ ಬ್ಯಾಂಗ್ಳೂರ್ ಬಂದಿದ್ದೀನಿ. ಸೊ ಮೊಟ್ಟ ಮೊದಲ ಬಾರಿಗೆ ಇವತ್ತು ನಾನು ಹೊಸ ಶೋರೂಮಿಗೆ ಬಂದಿದ್ದೀನಿ. ನೋಡ್ತಾ ಇದ್ರಲ್ಲ, SVP ಕಾರ್ಸ್ ಅಂತ. ಇವ್ರ ಹತ್ರ 30+ ಕಾರ್ಸ್ ಇರುತ್ತೆ. ಮತ್ತು ಈ ಸಾರಿ ತುಂಬಾ ಬೆಸ್ಟ್ ಪ್ರೈಸ್. ಇವ್ರು ಕೊಡೋ ಪ್ರೈಸು ನನ್ನ ಪ್ರಕಾರ ಇನ್ಮೇಲೆ ನಿಮಗೆ ಯಾರೂ ಕೊಡೋಕ್ಕಾಗಲ್ಲ, ಇನ್ನು ಮುಂಚೆನೂ ಕೂಡ ಯಾರೂ ಕೊಟ್ಟಿಲ್ಲ ಅಂತ ಅನ್ಕೋತೀನಿ. ಆ ಥರ ಪ್ರೈಸಸ್ ಕೊಡ್ತಾ ಇದ್ದಾರೆ. ಗಾಡಿ ಕಡಿಮೆ ಪ್ರೈಸಸಲ್ಲಿ ಗಾಡಿ ಸಿಕ್ಕಿದ್ರೆ ಗಾಡಿ ಚೆನ್ನಾಗಿರಲ್ಲ ಅಂತ ಅಲ್ಲ. ಮುಂದ್ಗಡೆ ಬನ್ನಿ, ಇವ್ರು ಕೊಡೋ ಕಾರ್ ಓಡಿಸಿ ನೋಡಿ, ಕಾರ್ಸ್ ಎಲ್ಲ ಹೇಗಿರುತ್ತೆ, ಪ್ರೈಸಸ್ ಎಲ್ಲ ಹೇಗಿರುತ್ತೆ ಅಂತ ನೀವು ನನಗೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ನಮ್ಮ ಜೊತೆ ಮಂಜುನಾಥ್ ಸರ್ ಇದ್ದಾರೆ. ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ಆರಾಮ್ ಸರ್. ಚೆನ್ನಾಗಿದ್ದೀರಾ ಸರ್? ಸರ್ ನಿಮ್ಮ ಶೋರೂಮ್ ಅಡ್ರೆಸ್ ಹೇಳ್ಬೇಡಿ ಸರ್. ಸರ್, ಜಂಬೂ ಸವಾರಿ ದಿಣ್ಣೆ ಬಸ್ ಸ್ಟಾಪು, ಕೆಮ್ಮತ್ತಹಳ್ಳಿ ರೋಡು, JP ನಗರ 8th ಫೇಸ್ ಸರ್. JP ನಗರ 8th ಫೇಸ್. ಓಕೆ. ಸೊ ಬಂಧುಗಳೇ, ಕೇಳ್ಕೊಂಡ್ರಲ್ಲ ಅಡ್ರೆಸ್. ನೀವೇನಾರ ಕಾರ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ SVP ಕಾರ್ಸ್ನ ಒಂದ್ಸಾರಿ ವಿಸಿಟ್ ಮಾಡಿ. ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ನ ಕರೆ ಮಾಡಿ, ಅಥವಾ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಲೊಕೇಶನ್ನು ಕೂಡ ಹಾಕಿರ್ತೀನಿ. ಆಗದಷ್ಟು ಬೇಗ ಬನ್ನಿ, ನಿಮ್ಮ ಡ್ರೀಮ್ ಗಾಡಿನ ಬುಕ್ ಮಾಡಿ. ಸೊ ತಡ ಯಾಕೆ, ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡ್ತಾ ಇರಲ್ಲ, ಯಾರೆಲ್ಲ ಥಾರ್ ಗಾಡಿನೇ ಬೇಕು ಅಂತ ಕೇಳ್ತಿರಲ್ಲ, ಅವ್ರಿಗೋಸ್ಕರ ಥಾರ್ ತಂದಿದ್ದೀನಿ. ಅದನ್ನು ಕೂಡ ನಿಮಗೆ ಒಳ್ಳೆ ಚಾನ್ಸ್, ಜಾಕ್ ಪಾಟ್ ಪ್ರೈಸಲ್ಲಿ ತಂದಿದ್ದೀನಿ. ಸರ್ ಡೀಟೇಲ್ಸ್ ಕೊಡಿ ಸರ್. ಸರ್, 2023 ಮಾಡಲ್, 18,000 ಓಡಿದೆ, ಸಿಂಗಲ್ ಓನರ್ ವೆಹಿಕಲ್, ಶೋರೂಮ್ ಕಂಡೀಷನ್ನು, ಶೋರೂಮ್ ಹಿಸ್ಟ್ರಿ ಇದೆ, ಪಕ್ಕ ಇದೆ. 100% ನಿಮಗೆ ಎಲ್ಲ ಗುಡ್ ಕಂಡೀಷನ್ ವೆಹಿಕಲ್. 13.5 ಲಕ್ಷಕ್ಕೆ ಮಾಡ್ಕೊಡ್ತೀವಿ ಸರ್. ಡೀಸೆಲ್ ಅಥವಾ ಪೆಟ್ರೋಲ್? ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್ ಇಂಜಿನ್. ಸೊ ನಾನು ಹೇಳಿದ್ನಲ್ಲ ನಿಮಗೆ ಒಳ್ಳೆ ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಅಂತ. ಸೊ ಯಾರೆಲ್ಲ ಈ ಗಾಡಿ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಲ್ಲ, ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ನ ಕರೆ ಮಾಡಿ ಮಾತಾಡಿ. 820 ಬೇಕು, ಒಂದು ಹೊಸ ಗಾಡಿ ಬೇಕು, ಫೇಸ್ ಲಿಫ್ಟ್ ಗಾಡಿನೇ ಬೇಕು ಅಂತ ಕೇಳ್ತಿರಲ್ಲ, ಅವ್ರಿಗೋಸ್ಕರ ರೀಸೆಂಟ್ ಮಾಡೆಲ್ ಇರುತ್ತೆ. ಡೀಟೇಲ್ಸ್ ಕೊಡಿ. 2022 ಮಾಡಲ್ ಸರ್, ಸ್ಪೋರ್ಟ್ಸ್ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್ ಸರ್. ಓಕೆ. ಸಿಂಗಲ್ ಓನರ್, ಸೆಕೆಂಡ್ ಓನರ್? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಸರ್, ಏನ್ ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? 7 lakhs ನೆಗೋಷಿಯಬಲ್ ಮಾಡ್ಕೊಡೋಣ. 7 ಲಕ್ಷ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. ಇನ್ನ ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ನಿಮ್ಗೆ ಹಾಗೆ ಆಗುತ್ತೆ. ಈ ಗಾಡಿ ಬಂದು ನಿಮ್ಗೆ ಡ್ಯುವೆಲ್ ಟೋನ್ ಇರುತ್ತೆ. i20 ನಿಮ್ಗೆ ಹೊಸ ಫೇಸ್ ಲಿಫ್ಟ್ ಶೇಪ್ ಈ ಗಾಡಿ ಇರುತ್ತೆ. ನೋಡ್ತಾ ಇರಲ್ಲ ಬಂಧುಗಳೇ, ನೆಕ್ಸ್ಟ್ ಗಾಡಿ ಬಂದು ನಿಮಗೆ ವರ್ನಾ ಫ್ಲೂಡಿಕ್ ಇರುತ್ತೆ. ಅದನ್ನು ಕೂಡ ನಿಮಗೆ SX ಟಾಪ್ ಅಂಡ್ ವೇರಿಯಂಟ್, ಪುಷ್ ಬಟನ್ ಸ್ಟಾರ್ಟ್, ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಗಾಡಿ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. CRDI ಡೀಸೆಲ್ ಇಂಜಿನ್. ಮೈಲೇಜ್ ಕೇಳಿದ್ರೆ 20ಗಿಂತ ಹೆಚ್ಚಾಗಿ ನನ್ನ ಪ್ರಕಾರ ಮೈಲೇಜ್ ಕೂಡ ಈ ಗಾಡಿ ಬರ್ಬೋದು. ಸರ್, ಏನ್ ಡೀಟೇಲ್ ಸರ್? 2016 ಮಾಡಲ್ ಸರ್, ಡೀಸೆಲ್ ವೆಹಿಕಲ್, ಆಟೋಮೆಟಿಕ್, 5,50,000 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 5,50,000, 5,50,000 ರೂಪಾಯಿ ನಿಮ್ಗೆ ಆಸ್ಕಿಂಗ್ ಪ್ರೈಸ್ ಇದೆ. ಲೋನು ಕೂಡ ನಿಮ್ಗೆ ಆರಾಮಾಗಿ ಪ್ರೊಫೈಲ್ ಚೆನ್ನಾಗಿದ್ರೆ ಲೋನು ಸಹ ನಿಮ್ಗೆ. ವರ್ನಾ ಫ್ಲೂಡಿಗೆ ತಗೋಬೇಕು, ಆಟೋಮೆಟಿಕ್ ಗಾಡಿನೇ ತಗೋಬೇಕು ಅಂತ ಕೇಳ್ತಾ ಇದ್ರೆ, ಈ ಗಾಡಿ ಬಂದು ನಿಮಗೆ 1.6 ಲೀಟರ್ ಎಂಜಿನ್, SX ಟಾಪ್ ಅಂಡ್ ವೇರಿಯಂಟ್ ಇರುತ್ತೆ. ಹೇಳಿರೋ ಪ್ರೈಸ್ ಅಲ್ಲೂ ಕೂಡ ನಿಮ್ಗೆ ಸಣ್ಣ ಪುಟ್ಟ ನೆಗೋಷಿಯಬಲ್ ಅಂತೂ ಹಾಗೆ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಮಾರ್ಕೆಟ್ ಅಲ್ಲಿ ತುಂಬಾನೇ ಡಿಮ್ಯಾಂಡ್ ಕಾರ್ ಅಂತ ಹೇಳ್ಬೋದು. ಏನಕ್ಕಂದ್ರೆ ಎಲ್ಲೂ ಸಿಗದೇ ಇಲ್ಲ. ಯಾಕಂದ್ರೆ ನಿಮ್ಗೆ ಟೊಯೋಟಾದಲ್ಲಿ ನಿಮ್ಗೆ ಇನೋವಾ ಸಿಗುತ್ತೆ, ಕ್ರಿಸ್ಟಾ ಸಿಗುತ್ತೆ, ಬೇರೆ ಗಾಡಿಗಳು ಸಿಕ್ಕಿದ್ರು ಕೂಡ ನಿಮ್ಗೆ ಕಾಲಿ ಸಿಗೋದು ತುಂಬಾನೇ ಅಪರೂಪ. ಅದನ್ನು ಕೂಡ ನಿಮ್ಗೆ SVP ಕಾರ್ಸ್ ಅಲ್ಲಿ ಜಸ್ಟ್ ಒಂದೇ ಒಂದು ಗಾಡಿ ಇರುತ್ತೆ. ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಸರ್. ಸರ್, 2004 ಮಾಡಲ್, ಸೆಕೆಂಡ್ ಓನರ್, FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. 3,50,000 ಮಾಡ್ಕೊಡ್ತೀವಿ ಸರ್. ಓಕೆ. RS ವರ್ಷನ್. ಓಕೆ. RS ವರ್ಷನ್ ನಿಮ್ಗೆ ಬರೀ 3,50,000 ರೂಪಾಯಿಗೆ. ಯಾರೆಲ್ಲ ದೊಡ್ಡ ಗಾಡಿ ಬೇಕು, ನಮ್ ಫ್ಯಾಮಿಲಿ ಜನ ಜಾಸ್ತಿ ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಹೇಳ್ತಾ ಇರೋ ಪ್ರೈಸ್ ಅಲ್ಲೂ ಕೂಡ ನಿಮ್ಗೆ ನೆಗೋಷಿಯಬಲ್ ಆಗುತ್ತೆ. 4 ನಿಮ್ಗೆ ಟೈರ್ ನಿಮ್ಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ನಲ್ಲಿ ಇರುತ್ತೆ. ಜೊತೆಗೆ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಎಲ್ಲ ಈ ಕಾರಲ್ಲಿ ಸಿಗುತ್ತೆ. ಕೇಳೋರಿಗೆ ಸರ್ ಹತ್ರ ಎರ್ಟಿಗಾ ಕೂಡ ಇರುತ್ತೆ. ಅದನ್ನು ಕೂಡ ನಿಮ್ಗೆ ZDI ಅಂದ್ರೆ ನಿಮ್ಗೆ ಟಾಪ್ ಅಂಡ್ ವೇರಿಯಂಟ್ ಇರುತ್ತೆ. ಯಾರೆಲ್ಲ ಒಂದು ಫ್ಯಾಮಿಲಿ ಗಾಡಿ ನೋಡ್ತಾ ಇದೀರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಗಾಡಿ ಮಾತ್ರ ತುಂಬಾನೇ ನೀಟ್ಲಿ ಮೇಂಟೈನ್, ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ನಾನು ನಿಮ್ಗೆ ಪದೇ ಹೇಳ್ತಾನೆ ಇದ್ದೀನಿ, SVP ಕಾರ್ಸ್ ಅಲ್ಲಿ ಸಿಗೋ ಪ್ರತಿಯೊಂದು ಕಾರ್ ನಿಮ್ಗೆ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಅಲ್ಲಿ ಸಿಗುತ್ತೆ. ಸರ್, ಡೀಟೇಲ್ಸ್ ಹೇಳಿ ಸರ್. 2013 ಮಾಡಲ್ ಸರ್, ZDI ವೇರಿಯಂಟ್, ಡೀಸೆಲ್ ವೆಹಿಕಲ್, ತುಂಬಾ ಗುಡ್ ಕಂಡೀಷನ್, 88,000 ಶೋರೂಮ್ ಮೇಂಟೆನೆನ್ಸ್, ಶೋರೂಮ್ ಹಿಸ್ಟ್ರಿ, ಅದು 88,000 ರನ್ನಿಂಗ್, 6 lakh ಮಾಡ್ಕೊಡ್ತೀವಿ ಸರ್. ಸರ್, ಓನರ್ ಎಷ್ಟಾಗಿರುತ್ತೆ? ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಅಲ್ಲಿ ಇರುತ್ತೆ. 6 lakhs ನೆಗೋಷಿಯಬಲ್. ಹಾ ಸರ್. ಆಸ್ಕಿಂಗ್ ಪ್ರೈಸ್ 6 ಲಕ್ಷ ಇದೆ. ನಿಮ್ಗೆ ನೆಗೋಷಿಯಬಲ್ ಲೋನ್ ಮಾಡ್ಕೊಡೋಣ ಸರ್. ಓಕೆ. ಲೋನು ಸಹ ಆಗುತ್ತೆ. ಪ್ರೊಫೈಲ್ ಮಾತ್ರ ಚೆನ್ನಾಗಿದ್ರೆ ನಿಮ್ಗೆ ಆರಾಮಾಗಿ ಲೋನು ಸಹ ಇದರಲ್ಲಿ ಸಿಗುತ್ತೆ.
ಸೊ ಹಾಗೆ ವರ್ಣ ಕಡಿಮೆ ಬಜೆಟ್ ಅಲ್ಲಿ ವರ್ಣ ಬೇಕು ಅಂತ ಕೇಳೋರಿಗೆ ಇದೊಂದು ಗಾಡಿ ಇರುತ್ತೆ. ವೈಟ್ ಕಲರ್ ಅಲ್ಲಿ ಗಾಡಿ ಮಾತ್ರ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇರುತ್ತೆ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಅಂತ ಹೇಳ್ಬೋದು. ಇದು ಕೂಡ ನಿಮಗೆ ಆ ಸಮಯದಲ್ಲಿ ಟಾಪ್ ಅಂಡ್ ವೇರಿಯಂಟ್ ಇತ್ತು. ಡೀಸೆಲ್ ಎಂಜಿನ್ ಸರ್, ಏನ್ ಮಾಡಲ್ ಸರ್? 2007 ಮಾಡಲ್ ಸರ್, ಸಿಂಗಲ್ ಓನರ್ ವೆಹಿಕಲ್, 78,000 ರನ್ನಿಂಗ್ ಆಗಿದೆ. ತುಂಬಾ ಗುಡ್ ಕಂಡೀಷನ್, ಸಬೂಫರ್, ಆಂಪು ಸಿಸ್ಟಮ್, ಪ್ಯೂರ್ ಲೆದರ್ ಸೀಟ್ ಕವರ್ಸ್, ಓಕೆ, ಮ್ಯಾಗ್ವೀಲು, ಟೈರ್ 4 ಹೊಸ ಟೈರು, ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ವೆಹಿಕಲ್ 220 ಮಾಡ್ಕೊಡ್ತೀವಿ ಸರ್. ಓಕೆ, ಬರೀ 2,20,000 ರೂಪಾಯಿಗೆ ನಿಮಗೆ ಸಿಂಗಲ್ ಓನರ್, ಅದನ್ನು ಕೂಡ ವರ್ಣ ಡೀಸೆಲ್ ಇಂಜಿನ್ ಗಾಡಿ ಸಿಗ್ತಾ ಇದೆ. ಹೇಳ್ತಾ ಇರೋ ಪ್ರೈಸ್ ಅಲ್ಲೂ ಕೂಡ ನಿಮಗೆ ಸ್ಲೈಟ್ಲಿ ನೆಗೋಷಿಯಬಲ್ ಅಂತೂ ಇದ್ದೇ ಇರುತ್ತೆ. i20 ಕಾರ್ ಬೇಕು ಅಂತ ಕೇಳಿದ್ರೆ ಇವ್ರ ಹತ್ರ ಒಂದು ವೈಟ್ ಕಲರ್ ಅಲ್ಲಿ i20 ನೀವು ನೋಡ್ತಾ ಇದ್ರಲ್ಲ, ಗಾಡಿ ಮಾತ್ರ ತುಂಬಾನೇ ನೀಟ್ ಕಂಡೀಷನ್ ಅಲ್ಲಿ ಇದೆ. ಜೊತೆಗೆ ನಾನು ನಿಮಗೆ ಮ್ಯಾಗ್ವಿಲ್ ಸಹ ತೋರಿಸ್ತೀನಿ. ಗಾಡಿ ನೋಡ್ತಾ ಇದ್ರಲ್ಲ, ಆಫ್ಟರ್ ಮಾರ್ಕೆಟ್ ಅಲಾ ವೀಲ್ಸ್ ಹಾಕ್ಸಿದ್ದಾರೆ. ಟೈರ್ ಪ್ಲಸ್ ಮ್ಯಾಗ್ವಿಲ್ ಎರಡು ಸೇರಿಸಿದ್ರೆ ನನ್ನ ಪ್ರಕಾರ ಹತ್ತತ್ರ 1 ಲಕ್ಷ ರೂಪಾಯಿ ನಿಮಗೆ ಇದೇ ಕಾಸ್ಟ್ ಆಗುತ್ತೆ. ಬಟ್ ಅವೆಲ್ಲ ನಿಮಗೆ ಕಾಂಪ್ಲಿಮೆಂಟ್ರಿ ಆಸ್ ಫ್ರೀ, ಅದಕ್ಕೂ ಏನು ಚಾರ್ಜಸ್ ಮಾಡಲ್ಲ. ಗಾಡಿ ಪ್ರೈಸ್ ಮಾತ್ರ ನೀವು ಕೊಡಬೇಕಾಗುತ್ತೆ. ಗಾಡಿ ತುಂಬಾನೇ ನೀಟ್ಲಿ ಮೇಂಟೈನ್, ಪೆಟ್ರೋಲ್ ಎಂಜಿನ್ ಇರುತ್ತೆ. ಸರ್, ಏನ್ ಡೀಟೇಲ್ ಸರ್? ಸರ್ 17 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್, ತುಂಬಾ ಚೆನ್ನಾಗಿದೆ ಸರ್. 550 ಹೇಳ್ತಾ ಇದ್ದೀವಿ ಸರ್. ಓಕೆ, 5.5 ಲಕ್ಷ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಆಗುತ್ತೆ. ಸೊ ಸಿಟಿಲಿ ಗಾಡಿ ಓಡಿಸೋಕ್ಕೆ ತುಂಬಾನೇ ತೊಂದರೆ ಆಗ್ತಾ ಇದೆ. ಅದಕ್ಕೆ ನಮ್ಗೊಂದು i10 ಅಲ್ಲಿ ಒಂದು ಆಟೋಮೆಟಿಕ್ ಗಾಡಿ ಕೊಡಿಸಿ ಅಂತ ಹೇಳಿದ್ರೆ ಈ ಗಾಡಿ ನೋಡ್ತಾ ಇದ್ದೀರಾ. ಗಾಡಿ ಮಾತ್ರ ತುಂಬಾನೇ ನೀಟ್ಲಿ ಮೇಂಟೈನ್, ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್, ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್. ಈ ಗಾಡಿ ಬಂದು ನಿಮಗೆ ಕಪಾಟ್ 2 ಇರುತ್ತೆ. i10 ಅಲ್ಲಿ ಸ್ಪೋರ್ಟ್ಸ್ ವೇರಿಯಂಟ್, ಅಡಿಷನಲ್ ಇದರಲ್ಲಿ ನಿಮಗೆ ಲೆದರ್ ಸೀಟ್ಸ್ ಕವರ್ಸ್ ಎಲ್ಲ ಇರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು, ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್. ಗಾಡಿ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. 69,000 ಮಾತ್ರ ಈ ಗಾಡಿ ನಿಮಗೆ ಓಡಿರುತ್ತೆ. 2012 ಮಾಡಲ್, 2012 ಮಾಡಲ್, ಸೆಕೆಂಡ್ ಓನರ್ ಇದೆ. ಸರ್, ಪ್ರೈಸ್ ಹೇಳಿ ಸರ್. ಸರ್ 2,80,000 ಸರ್. 2,80,000, 2,80,000 ರೂಪಾಯಿ ನಿಮಗೆ ಆಸ್ಕಿಂಗ್ ಪ್ರೈಸ್ ಇದೆ. ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಆಗುತ್ತೆ. ಪ್ರೈಸ್ ಅಲ್ಲಿ ನಮಗೆ ಒಂದು BMW ಕೊಡಿಸಿ ಸರ್. ಸ್ವಿಫ್ಟ್ ದುಡ್ಡಲ್ಲಿ ಒಂದು BMW ಗಾಡಿನೇ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ ಇರುತ್ತೆ. ಸರ್, ಡೀಟೇಲ್ಸ್ ಹೇಳಿ ಸರ್. 2007 ಮಾಡಲ್ ಸರ್ ಇದು. ಹಾ, ತುಂಬಾ ಚೆನ್ನಾಗಿದೆ ಗಾಡಿ. 4,50,000 ಸರ್. 4,50,000 ರೂಪಾಯಿಗೆ ನಿಮಗೆ BMW, ಅದನ್ನು ಕೂಡ ನಿಮಗೆ ಸಿಡಾನ್ ಗಾಡಿ ಸಿಗ್ತಾ ಇದೆ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಆಗಿದ್ದೀರಾ, SVP ಕಾರ್ಸ್ನ ವಿಸಿಟ್ ಮಾಡಿ, ನಿಮ್ಮ ಡ್ರೀಮ್ ಗಾಡಿನ ಬುಕ್ ಮಾಡಿ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಗಾಡಿ ಮಾತ್ರ ತುಂಬಾನೇ ನೀಟ್ಲಿ ಮೇಂಟೈನ್ ಆಗಿರುತ್ತೆ. ಕಡಿಮೆ ದುಡ್ಡಲ್ಲಿ BMW ಗಾಡಿ ಬೇಕು ಅಂತ ಕೇಳೋರಿಗೋಸ್ಕರ ಈ ಗಾಡಿ ನಿಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಕಡಿಮೆ ದುಡ್ಡಲ್ಲಿ ನಮ್ಗೊಂದು ವರ್ಣ ಬೇಕು ಸರ್, ಅದನ್ನು ಕೂಡ ಡೀಸೆಲ್ ಎಂಜಿನ್ ಗಾಡಿ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಡೀಟೇಲ್ಸ್ ಕೊಡಿ ಸರ್. 2006 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್, ಡೀಸೆಲ್ ವೇರಿಯಂಟ್ ಸರ್. 1,75,000. ಓಕೆ, ಬರೀ 1,75,000 ರೂಪಾಯಿಗೆ ನಿಮಗೆ ವರ್ಣ ಸಿಗ್ತಾ ಇದೆ. ಅದನ್ನು ಕೂಡ ನಿಮಗೆ ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. ಸೊ ಮೈಲೇಜ್ ಕೇಳ್ತೀನಿ ಅಂತ ಅಂದ್ರೆ ನಿಮಗೆ 20ಗಿಂತ ಹೆಚ್ಚಾಗಿ ನಿಮಗೆ ಈ ಕಾರ ಮೈಲೇಜ್ ಕೂಡ ಸಿಗುತ್ತೆ. ಡಾಕ್ಯುಮೆಂಟ್ಸ್ ಪ್ರತಿಯೊಂದು ನಿಮಗೆ ರನ್ನಿಂಗ್ ಕಂಡೀಷನ್ ಅಲ್ಲಿ ಸಿಗುತ್ತೆ. ನೋಡ್ತಾ ಇದ್ರಲ್ಲ, ಯಾರೆಲ್ಲ ಒಂದು ವ್ಯಾಗನಾರ್ ಹೊಸ ಮಾಡೆಲ್ ಬೇಕು ಸರ್, ಒಂದು 2-3 ವರ್ಷ ಹಳೆದಿದ್ರೆ ಸಾಕು ಅಂತ ಕೇಳೋರಿಗೆ ಈ ಗಾಡಿ 2022 ಮಾಡಲ್, 2022 ಮಾಡಲ್ ಗಾಡಿ ನೋಡ್ತಾ ಇದ್ರಲ್ಲ, ಎಲ್ಲ ಹೊಸ ಶೇಪ್ ಗಾಡಿ ಇದು. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್, ತುಂಬಾನೇ ನೀಟ್ಲಿ ಮೇಂಟೈನ್, ನೋ ಸ್ಕ್ರಾಚ್, ನೋ ಡೆಂಟ್, ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್, ಹೊಸ ಗಾಡಿ ತರ ನಿಮಗೆ ಈ ಗಾಡಿ ಸಿಗುತ್ತೆ. ಸರ್, ಎಷ್ಟು ಓಡಿದೆ ಸರ್ ಇದು? 88,000 ಓಡಿದೆ ಸರ್. 88,000 ಶೋರೂಮ್ ಹಿಸ್ಟ್ರಿ ಸಮೇತ ನಿಮಗೆ ಈ ಗಾಡಿ ಸಿಗುತ್ತೆ. ಸೊ ಯಾರೆಲ್ಲ ರೀಸೆಂಟ್ ಮಾಡಲ್ ಗಾಡಿನೇ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಸರ್, ಏನ್ ಪ್ರೈಸ್ ಇದೆ? 5,35,000 ಫೈನಲ್ ರೇಟ್ ಸರ್. 5,35,000 ಫೈನಲ್ ರೇಟ್. ನೆಗೋಷಿಯಬಲ್ ಆಗುತ್ತೆ, ಏನು ಗೊತ್ತಿಲ್ಲ. ಆನ್ ಟೇಬಲ್ ಕುತ್ಕೊಂಡು ಮಾತಾಡಿ, ಕಮ್ಮಿ ಆಯ್ತು ಅಂದ್ರೆ ನಿಮ್ಮ ಅದೃಷ್ಟ. ನೋಡ್ತಾ ಇದ್ರಲ್ಲ, ಈಗ ನಿಮ್ಮ ಮುಂದೆ ಇದೆ ಒಂದು ಬಲೆನೋ ಗಾಡಿ, ಝೀಟಾ ವೇರಿಯಂಟ್, 2016 ಮಾಡಲ್, ಝೀಟಾ ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. ಈ ಗಾಡಿ ಕಿಲೋಮೀಟರ್ 78,000 ಮಾತ್ರ ಓಡಿರುತ್ತೆ. ಈ ಗಾಡಿ ಬಂದು ನಿಮಗೆ ರಿಜಿಸ್ಟ್ರೇಷನ್ HR ಇರುತ್ತೆ, ಬಟ್ ನಿಮಗೆ ಇನ್ಕ್ಲೂಡಿಂಗ್ ಕರ್ನಾಟಕ ನಂಬರ್ ಸಮೇತ ವಿತ್ RC ಟ್ರಾನ್ಸ್ಫರ್ ಸಮೇತ ಈ ಗಾಡಿ ಸಿಗುತ್ತೆ. ಆಸ್ಕಿಂಗ್ ಪ್ರೈಸ್ 4,95,000, 4,95,000 ರೂಪಾಯಿ ಮಾತ್ರ ಇರುತ್ತೆ. ಮುಂದ್ಗಡೆ ಬಂದು ಕೂತ್ಕೊಂಡು ಮಾತಾಡ್ತೀನಿ ಅಂದ್ರೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಅಂತೂ ಆಗೇ ಆಗುತ್ತೆ. ಸ್ವಿಫ್ಟ್ ಬೇಕು ಸರ್, ಒಂದು ಡೀಸೆಲ್ ಬೇಕು, VDI ಗಾಡಿನೇ ಬೇಕು ಅಂತ ಕೇಳೋರಿಗೆ ಈ ಗಾಡಿ ಇರುತ್ತೆ. 2014 ಮಾಡಲ್ ಅಂದರೆ 2014 ಮಾಡಲ್, VDI, ಸೆಕೆಂಡ್ ಓನರ್, 62,000 ಕಿಲೋಮೀಟರ್ ಮಾತ್ರ ಓಡಿರುತ್ತೆ. ಜಾರ್ಖಂಡ್ ರಿಜಿಸ್ಟ್ರೇಷನ್, ಬಟ್ ನಿಮಗೆ ನಮ್ಮ ಕರ್ನಾಟಕ ನಂಬರ್ ಮಾಡಿ ವಿತ್ RC ಟ್ರಾನ್ಸ್ಫರ್ ಸಮೇತ ನಿಮಗೆ ಈ ಗಾಡಿ ಸಿಗುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರು ಆಗದಷ್ಟು ಬೇಗ ಕರೆ ಮಾಡಿ ಈ ಗಾಡಿ ತಗೊಳ್ಳಿ. ಆಸ್ಕಿಂಗ್ ಪ್ರೈಸ್ ಬರೀ 4,35,000 ರೂಪಾಯಿ ಮಾತ್ರ. ಅದರಲ್ಲೂ ಕೂಡ ನಿಮಗೆ ಸ್ಲೈಟ್ಲಿ ನೆಗೋಷಿಯಬಲ್ ಅಂತೂ ಆಗೇ ಆಗುತ್ತೆ. ನೋಡ್ತಾ ಇದ್ರಲ್ಲ, ಯಾರೆಲ್ಲ i10 ಗಾಡಿ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. 2014 ಮಾಡಲ್ ಇರುತ್ತೆ, 69,000 ಕಿಲೋಮೀಟರ್ ಮಾತ್ರ ಓಡಿರುತ್ತೆ. ಪೆಟ್ರೋಲ್ ಎಂಜಿನ್. ಈ ಗಾಡಿ ಬಂದು ನಿಮಗೆ ಸ್ಪೋರ್ಟ್ಸ್ ವೇರಿಯಂಟ್ ಇದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರ್ತದೆ. ಈ ಗಾಡಿ ಆಸ್ಕಿಂಗ್ ಪ್ರೈಸ್ ಬರೀ 3,30,000 ರೂಪಾಯಿ. ಈ ಗಾಡಿ ಫೀಚರ್ಸ್ ಕೇಳ್ತೀನಿ ಅಂತ ಅಂದರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ABS, ಏರ್ ಬ್ಯಾಗ್ಸ್ ಜೊತೆಗೆ ನಿಮಗೆ ಕಂಪ್ನಿ ಫಿಟೆಡ್
ಬಟನ್ ಸ್ಟಾರ್ಟು ಕೂಡ ಬರ್ತದೆ. ಗಾಡಿ ನೋಡ್ತಾ ಇದ್ರಲ್ಲ ತುಂಬಾ ನೀಟ್ಲಿ ಮೇಂಟೈನ್, ಅಡಿಷ್ನಲ್ ಫಿಟೆಡ್ ನಿಮಗೆ ಇದರಲ್ಲಿ ಲೆದರ್ ಸೀಟ್ ಕವರ್ಸು ಎಲ್ಲ ಇರುತ್ತೆ. ಜೊತೆಗೆ ನಿಮಗೆ ಮಿರರ್ ಅಡ್ಜಸ್ಟ್ಮೆಂಟ್ ಅಂದರೆ ನಿಮಗೆ ಪವರ್ ಮಿರರ್ಸು ಇರುತ್ತೆ. ಆಟೋಮ್ಯಾಟಿಕ್ ನಿಮಗೆ ಮಿರರ್ ಫೋಲ್ಡಿಂಗು ಕೂಡ ನಿಮಗೆ ಈ ಕಾರಲ್ಲಿ ಸಿಗುತ್ತೆ. 3,30,30,000 ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಮಾಡಿ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾರೆ.